ನಿಮ್ಮ ನಡುವೆ ತಳ್ಕಾಗಿತ್ತು, ಸಂಗೀತ ನಿಮ್ಮ ಹೆಸರು ತಳ್ಕಾಗಿತ್ತು, ನಿಮ್ಗೆ ಗೊತ್ತಿರೋದು ಬಿಗ್ ಬಾಸ್ ಮನೆಯಲ್ಲಿ. ಇದರ ನಡುವೆ ಒಂದು ಫೋಟೋ ವೈರಲ್ ಆಗಿತ್ತು, ನಿಮ್ಗೆ ಗೊತ್ತಿರಬಹುದು. ರಾಶಿಕಾ ಯುವರ್ ಫ್ರೆಂಡ್ ನನಗೆ ಗೊತ್ತು, ಬಟ್ ಆ ರಾಶಿಕಾ ಮತ್ತು ನೀವು ಲವರ್ಸ್ ಅನ್ನುವಂತ ಒಂದು ಮಾತು ಹೋಗ್ತಾ ಇರ್ತಾರೆ. ಇದಕ್ಕೆ ಕ್ಲಾರಿಟಿ ಕೊಡೋದು. ಯಾವ್ದೋ ವಿಡಿಯೋ ಬಂದಿದೆ, ಅವರು ನಮ್ ಗರ್ಲ್ ಫ್ರೆಂಡ್ ಅಂತ ಹೇಳ್ತಾರೆ. ನಾನು ಏನ್ ಮಾಡ್ಲಿ, ನಾನು ಫೋಟೋಸ್ ತಗೊಳ್ಳೋದೇ ಬೇಡ ಹಂಗಾರೆ ಸರ್. ಯಾವ ಹುಡುಗಿ ಜೊತೆ ಫೋಟೋ ತಗೊಳ್ತಾರೆ, ನಾನು ಏನ್ ಮಾಡ್ಲಿ? ಹುಡುಗಿ ಜೊತೆ ಶೀಸ್ ಮೈ ಫ್ರೆಂಡ್. ಹೌದು, ಅವರು ಶೀಸ್ ಮೈ ಫ್ರೆಂಡ್. ತುಂಬಾ ಚೆನ್ನಾಗಿ ಮಾತಾಡ್ತೀವಿ. ಇಲ್ಲ ಅಂದ್ರೆ ನಾನು ಆವಾಗಲೇ ಎಲ್ಲಾ ಮೀಡಿಯಾದಲ್ಲೂ ಹೇಳ್ತಾರೆ, ಅದನ್ನು ಏನೇ ವಿಷಯ ಇದ್ರು ನಾನೇ ಅಫಿಷಿಯಲ್ ಆಗಿ ಹೇಳ್ತೀನಿ. ನಂಗೆ ಯಾವುದೇ ಭಯ ಇಲ್ಲ. ಫಸ್ಟ್ ನಾನು ಕ್ಲಿಯರ್ ಆಗ್ಬೇಕು. ಯಾವುದೇ ವಿಷಯ ಇದ್ರು ನಾನು ಕ್ಲಿಯರ್ ಆದ್ಮೇಲೆ ನಾನೇ ಹೇಳ್ತೀನಿ. ಸೊ ಆ ರೀತಿ ಏನೂ ಇಲ್ಲ. ಸೊ ಮನೆ ಕಟ್ಟುವಂತ ಒಂದು ಕನಸಿತ್ತು, ಯಾವಾಗ ಶುರು ಆಗುತ್ತೆ? ಸೊ ಯಾವ ತರ ಅದರ ಪ್ರೊಸೀಜರ್ ಫಸ್ಟ್ ಆಗ್ಲೇ ಹೇಳ್ದಾಗೆ ಫಸ್ಟ್ ದುಡ್ಡು ನನ್ನ ಕೈಗೆ ಬರಬೇಕು. ಮನೆ ಕಟ್ಟೋ ಆಸೆ ಅಂತೂ ಇದೆ. ಸದ್ಯಕ್ಕೆ ಅಮ್ಮನ್ನ ಸೇಫ್ ಆಗಿರೋ, ಅಂದ್ರೆ ಅವ್ರೊಬ್ಬರೇ ಇರ್ತಾರೆ ಹೆಚ್ಚು ಸಮಯದಲ್ಲಿ. ಸೊ ಅವ್ರು ಎಲ್ಲಿ ಒಂದು ಅಪಾರ್ಟ್ಮೆಂಟ್ ಯಾವ್ದಾದ್ರು ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಸುದೀಪ್ ಸರ್ ಒಂದು ಯಾರಿಗೂ ಹೇಳ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ, ಫಸ್ಟ್ ಬರ್ಲಿ. ಸೊ ಬಣ್ಣದ ಲೋಕದಿಂದಲೇ ಬಂದವರು ನೀವು, ಹೊರಗಡೆ ಬಂದಾಗಿದೆ, ಆಫರ್ಸ್ ಗಳೇನಾದ್ರೂ ಬರಕ್ ಶುರು ಆಗಿದೆಯಾ, ಹೇಗೆ? ಕಂಟಿನ್ಯೂಸ್ ಇಂಟರ್ವ್ಯೂಸ್ ನಡೀತಾ ಇರೋದ್ರಿಂದ ತುಂಬಾ ಕಾಲ್ಸ್ ಬರ್ತಾ ಇದೆ. ನಾನು ಯಾವ್ದನ್ನು ಅಟೆಂಡ್ ಮಾಡಕ್ ಆಗ್ತಿಲ್ಲ. ಸಿಕ್ಕಿದ ಟೈಮಲ್ಲೆಲ್ಲ ನಾನು ಮಾತಾಡ್ತಾ ಇದ್ದೀನಿ. ಬಟ್ ಒಂದೆರಡು ಕಾಲ್ ಅಂತೂ ಬಂದಿದೆ ಮೇಜರ್ ಆಗಿ. ಲೆಟ್ ಮಿ ಟಾಕ್ ಟು ದೆಮ್ ಫಸ್ಟ್. ಈ ಒಂದು ಬಿಸಿ ಇದನ್ನ ಏನಿದೆ, ಒಂದು ಇಂಟರ್ವ್ಯೂಸ್ ಏನಿದೆ ಎಲ್ಲ ಮುಗಿಸ್ಕೊಂಡ್ಮೇಲೆ ಮೀಟ್ ಮಾಡ್ತೀನಿ. ಫಸ್ಟ್ ಕತೆ ಓಕೆ ಮಾಡಿ, ಅದಾದ್ಮೇಲೆ ಪ್ರೋಸೆಸ್. ಸೊ ಒಂದು ಲೈವ್ ಬರ್ತೀರಾ ನೀವು ಬಿಗ್ ಬಾಸ್ ಮನೆಯೊಳಗಡೆ ಹೋದ್ಮೇಲೆ ನಿಮ್ಮ ಪೇಜಸ್ ಗಳನ್ನ ಯಾರು ಹ್ಯಾಂಡ್ ಮಾಡಿದ್ದಾರೆ, ಸೊ ಅವರಿಗೊಂದು ಥ್ಯಾಂಕ್ಸ್ ಕೂಡ ಹೇಳ್ತೀರಾ. ಮುಂದಿನ ದಿವಸಗಳಲ್ಲಿ ಅವ್ರನ್ನ ಭೇಟಿ ಆಗ್ತೀರಾ? ಸೊ ಹೆಂಗಿರುತ್ತೆ ಅಂತ ಡೆಫಿನೆಟ್ಲಿ ಮೀಟ್ ಮಾಡ್ತೀನಿ. ನನಗೋಸ್ಕರ ಅಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ. ಫ್ಯಾನ್ ಪೇಜಸ್ ಕ್ರಿಯೇಟ್ ಮಾಡ್ಕೊಂಡು ಹೊರಗಡೆ ಎಲ್ಲ ನನ್ನ ಎಷ್ಟೆಲ್ಲ ಸಪೋರ್ಟ್ ಮಾಡಿದ್ದಾರೆ, ಅವ್ರನ್ನ ನಾನು ಮೀಟ್ ಮಾಡ್ತೀನಿ. ಯಾಕಂತಂದ್ರೆ ಅಷ್ಟು ಸಪೋರ್ಟ್ ಮಾಡಿದವ್ರನ್ನ ನಾನು ಮೀಟ್ ಮಾಡ್ತಾ ಇದ್ರೆ ಅದು ನನಗೆ ನ್ಯಾಯ ಒದಗಿಸಿದಂಗೆ ಅನ್ಸಲ್ಲ ನನಗೆ. ಅದು ಐ ಶುಡ್ ಮೀಟ್ ದೆಮ್. ಐ ವಿಲ್ ಡೆಫಿನೆಟ್ಲಿ ಮೀಟ್. ಕೊನೆಯದಾಗಿ ಮೈಸೂರು ಅವರು, ನೀವು ಮಂಡ್ಯ ಹೈದ ಅನ್ನುವಂಥದ್ದು ನಿಮಗೆ ಕನೆಕ್ಟ್ ಆಗುತ್ತೆ. ಮಂಡ್ಯ ಕೂಡ ಕನೆಕ್ಷನ್ಸ್ ಇದೆ ಅಂತ ಹೇಳ್ತಿದ್ದೀರಾ. ಮಂಡ್ಯ ಹೈದರಿಗೆ ಯಾವ ತರ ಸಪೋರ್ಟ್ ಮಾಡ್ತೀರಾ? ಫೆಬ್ರವರಿ 16 ರಿಲೀಸ್ ಆಗ್ತಾ ಇದೆ. ಆಲ್ ದ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ. ಮಂಡ್ಯ ಹೈದ ಟ್ರೇಲರ್ ನೋಡಿದೆ, ತುಂಬಾ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಟ್ರೇಲರ್ ನೋಡಿ. ಹೊಸ ಹುಡುಗ, ಎರಡನೇ ಸಿನಿಮಾ ಅವ್ರದ್ದು. ಸೊ ಮಂಡ್ಯ ಹೈದ, ಮಂಡ್ಯದವರು ಹೇಳ್ದಂಗೆ ಯಾವತ್ತಿಗೂ ಮಾತಿಗೆ ತಪ್ಪೋರಲ್ಲ. ಒಂದ್ಸಲಿ ಮನಸ್ಸು ಕೊಟ್ರೆ ಯಾವತ್ತೂ ಬಿಡೋರಲ್ಲ. ಮಂಡ್ಯ ನಂಗೆ ತುಂಬಾ ಕನೆಕ್ಟ್ ಆಗುತ್ತೆ, ಯಾಕಂದ್ರೆ ನಾನು ಮೈಸೂರವರು. ಆ ಬೆಲ್ಟ್ ನನಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಹೊರಗಿನವ್ರನ್ನೇ ಅವ್ರು ಸಪೋರ್ಟ್ ಮಾಡ್ತಾರೆ, ಅವ್ರವ್ರನ್ನ ಸಪೋರ್ಟ್ ಮಾಡಲ್ವ, ಯಾವತ್ತೂ ಬಿಟ್ಕೊಡಲ್ಲ. ನಾನು ಅಷ್ಟೇ ಮಂಡ್ಯದವನೇ, ಚಾಮರಾಜನಗರದವನು, ಮೈಸೂರು, ಮಂಡ್ಯದವರು, ಎಲ್ಲ ಊರು ನಂದೇನೆ. ಇಡೀ ಕರ್ನಾಟಕನೇ ನಮ್ಮದು. ಸೊ ಇಡೀ ಕರ್ನಾಟಕ ಸಪೋರ್ಟ್ ಮಾಡಬೇಕು ಮಂಡ್ಯ ಹೈದ ಸಿನಿಮಾಗೆ. ಕಂಗ್ರಾಚುಲೇಷನ್.